ಒಟ್ಟು 66 ಪುಟ 181 ಥ್ಯಾಂಕ್ಸ್ ಅಮ್ಮ 181 ಪಾಯಿಂಟ್ಸ್ ಇತ್ತು ಅದರಲ್ಲಿ. ಅವತ್ತು ಮೇಜ್ ಕೊಟ್ಟು ಇದು ಮಾಡೋದು. ಇವತ್ತು ಬರೋಬರಿ 171 1:3 ಟೈಮ್ಸ್ ಪೇಜ್ ಇದೆ ಇದು ಈ ಪುಸ್ತಕ. 1:3 ಟೈಮ್ 532 ಪಾಯಿಂಟ್. ಅವತ್ತಿದ್ದು 181. ಎಷ್ಟು ಲೆಕ್ಕ ಹಾಕೊಳ್ಳಿ. 532 ಪಾಯಿಂಟ್. ಅವತ್ತು ಓದಿದ್ದು 1 ಗಂಟೆ, ಇವತ್ತು ಓದಿದ್ದು 3 ಗಂಟೆ 31 ನಿಮಿಷ. ಮ್ಯಾರಥಾನ್. ಒಬ್ಬರ ಚಪ್ಪಾಳೆ ಇಲ್ಲ. ಅದ್ಯಾರೋ ಒಂದು ಬಿಗ್ ಬಾಸ್ ನಡೀತಾರೆ, ಕಿಚ್ಚನ ಚಪ್ಪಾಳೆ ಅಂತೇಳಿ. ಒಂದು ಚಪ್ಪಾಳೆ ಇಲ್ಲ, ಏನೂ ಇಲ್ಲ, ಸಪ್ಪೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಭಾಷಣ ಮಾಡಬೇಕಾದ್ರೆ ಅವತ್ತಿನ ಭಾಷಣಕ್ಕೂ ಇವತ್ತಿನ ಭಾಷಣಕ್ಕೂ ವ್ಯತ್ಯಾಸಗಳನ್ನು ನಾನು ಹೇಳಿದೆ. ಉರುಪಿಲ್ಲ. ಅವತ್ತು ಸ್ವಲ್ಪ ಖಾದಿ ಹಾಕೊಂಬಂದಿದ್ರು, ಇವತ್ತು ಸ್ವಲ್ಪ ಸಿಲ್ಕ್ ಹಾಕೊಂಬಂದಿದ್ದಾರೆ, ಅಷ್ಟೇ ವ್ಯತ್ಯಾಸ. ಇವತ್ತು ಶಕ್ತಿ ಇದೆ ಅವ್ರಿಗೆ. ಅವತ್ತು ಯಾವನು ಹೇಳ್ದ 100 ಕುರಿ ಎಣ್ಸಕ್ಕಾಗಲ್ಲ ಅಂತ, ಇದು 10 ಲಕ್ಷ ಕುರಿ ಎಣಿಸ್ಬೋದು, ಆ ಶಕ್ತಿ ಇದೆ ಸಿದ್ದರಾಮಯ್ಯನವ್ರಿಗೆ. ಅದೇ ಅದು ಲಕ್ಷದ ಬಡ್ಜೆಟ್ ಇಲ್ಲ ಇಲ್ಲಿ, ಭಿಕ್ಷದ ಬಡ್ಜೆಟ್ ಇದು, ಭಿಕ್ಷದ ಬಡ್ಜೆಟ್. ನಾವು ಇದನ್ನ ಸಿದ್ದರಾಮಯ್ಯನವರಿಂದ ಬಯಸಿರಲಿಲ್ಲ. ಒಟ್ಟಾರೆ ಒಂಥರ ಈ ಬಜೆಟ್ ಚೇತೋ ಆರ್ಯಕ್ಕಾಗಿ ಕಾಣಿಸ್ತಾ ಇಲ್ಲ. ಐ ಥಿಂಕ್ ಮಿಸ್ಟರ್ ಸಿದ್ದರಾಮಯ್ಯ ಇಸ್ ಫೇಲ್ ಇನ್ ದಿಸ್ ಕ್ಲಾಸ್. ಈ ಕ್ಲಾಸಲ್ಲಿ ಅವ್ರು ಯಾವ್ಯಾವ ಕ್ಲಾಸಲ್ಲೂ ಬಂದಿದ್ದಾರೆ, 1ನೇ ಕ್ಲಾಸಿಂದ ಬಂದಿದ್ದಾರೆ. ಈಗ 7ನೇ ಕ್ಲಾಸ್ ಡೈರೆಕ್ಟ್, ಸಾರಿ 7ನೇ ಕ್ಲಾಸ್ ಡೈರೆಕ್ಟ್ ಎಂಟ್ರಿ, ಅವ್ರದ್ದು ಸ್ಪೆಷಲ್ ಎಂಟ್ರಿ. 5ನೇ ಕ್ಲಾಸ್ ನೇರವಾಗಿ ಬಂದಿರೋದು. ನೇರ ನೇಮಕಾತಿ ಇವ್ರದ್ದು, ನೇರ ಸೇರ್ಪಡೆ. ಆಯ್ತು ನೇರ ಸೇರ್ಪಡೆ. ಇದರಲ್ಲಿ ಫೇಲ್. ಕೊನೆಯಲ್ಲಿ ರಿಸಲ್ಟ್ ಏನು ಅದು ಅವ್ರು ಹೇಳ್ತಾ ಇದ್ದಾರೆ. ಮೇಲೆ ಏನಾನು ಹೇಳಿದ್ರೆ 2 ಬಡ್ಜೆಟ್ಟು ಅಂತ, ಅಲ್ಲೇ ಕ್ವಶನ್ ಮಾರ್ಕು. ಮೇಲೆ ಹೇಳಿದರೆ ಫಸ್ಟ್ ಬಡ್ಜೆಟ್ ಮಾಡುವಾಗ ಹಿಂಗಿರಲಿಲ್ಲ ಸಿದ್ದರಾಮಯ್ಯನವ್ರ ಕತೆ. ನಾನೇ ಮುಂದಿನ ಬಡ್ಜೆಟ್ಟು ನಾನೇ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇತ್ತು. ಇವತ್ತು ಮುಂದಿನ ಬಡ್ಜೆಟ್ ನಾನು ಮಾಡ್ತೀನಿ ಅಂತ ಕಾನ್ಫಿಡೆನ್ಸ್ ಇಲ್ದಿರೋ ಮುಖ್ಯಮಂತ್ರಿ ಮುಂದೆ ನಾವು ಇವತ್ತು ಕೂತಿದ್ದೀವಿ. ನಾವು ಚೆಕ್ ಅದು ಯಾರನ್ನ ಇಟ್ಕೊಳ್ಳಿ, ನಾವ್ಯಾಕೆ ಅವ್ರು ಹೇಳಿದಾರ ನಾವು ಹಾಲು ಜೇನು ಅಂತ ಹೇಳಿದಾರೆ, ನಾವ್ಯಾಕೆ ಇಲ್ಲ? ಹಾಲು ಜೇನು ಹಾಲೋ ಆಮೇಲೆ ಗೊತ್ತಾಗ್ತತೆ. ಇನ್ನೊಂದು 15 ದಿನ ಆದಮೇಲೆ ಎಲ್ಲ ಗೊತ್ತಾಗುತ್ತೆ ಹಾಲು ಏನು ಅಂತಣ. ಅವ್ರಿಷ್ಟ, ಅವ್ರೇನಾನ ಮಾಡ್ಕೊಳ್ಳಿ. ಹಾಲು ಜೇನು ಅಂತ ಪಕ್ಕದಾರಿ ಇಬ್ಬರು ಒಪ್ಕೊಬೇಕಲ್ಲ, ಒಬ್ರು ಹೇಳಿದ್ರೆ ಆಗಲ್ಲ, ಒಂದು ಕೈಯಿಂದ ಚಪ್ಪಾಳೆ ಆಗಲ್ಲ. ಅಧ್ಯಕ್ಷರೇ, ನಾನು ಹೇಳೋವಂಥದ್ದು, ನೀವು ಕೇಂದ್ರನ ತೆಗಳ್ತೀರ. ಮೊನ್ನೆ ಪಕ್ಕದಲ್ಲಿ ನಮ್ಮ DK ಶಿವಕುಮಾರ್ ಅವರು ಹೇಳಿದ್ದಾರೆ ಚೊಂಬು ಅಂತ. ನಮ್ಮ ಸಿದ್ದರಾಮಯ್ಯನವರು ಬಡ್ಜೆಟ್ಟಲ್ಲಿ ಅವ್ರದ್ದು ಒಂಥರ ರೆಗ್ಯುಲರ್, ಅವರು ಒಂದು ಮೈಂಡ್ ಸೆಟ್ ಇದೆಯಲ್ಲ, ಅವತ್ತಿಂದ ಮೈಂಡ್ ಸೆಟ್ಟು ಅದು ರೆಗ್ಯುಲರ್. ಯಾರೇ ಇರಲಿ ಆ ಮೈಂಡ್ ಸೆಟ್ ಏನು ಅಂತ ಹೇಳಿದ್ರೆ ಕೇಂದ್ರನ ಬೈಯೋದು, ಕೇಂದ್ರನ ತೆಗಳೋ ಅಂಥದ್ದು. ಅವತ್ತು ಯಾರಿದ್ರು? ನೀವು ಮುಖ್ಯಮಂತ್ರಿ ಆಗಿದ್ದಾಗ PV ನರಸಿಂಹರಾವ್ ಅವರು ಪ್ರಧಾನಮಂತ್ರಿಗಳು, ಕಾಂಗ್ರೆಸ್ ಪಾರ್ಟಿ, ಸನ್ಮಾನ್ಯ DK ಶಿವಕುಮಾರ್ ಅವರು ಪಾರ್ಟಿ, ಕಾಂಗ್ರೆಸ್ ಪಾರ್ಟಿ ಇದ್ದಿದ್ದವಾಗ. ಪರಮೇಶ್ವರ್ ಅವರೇ, ಸಿದ್ದರಾಮಯ್ಯನವರು ಮೋದಿನ ಒಬ್ಬರನ್ನೇ ನೀವು ಎಲ್ಲರೂ ಅಂತ ಹೇಳ್ಕೊಂಡಿದ್ದೀರಾ, ಮೋದಿನೇ ಬೈತಾರೆ ಸಿದ್ದರಾಮಯ್ಯ ಅಂತ. ಮೋದಿನಲ್ಲ, ಅವ್ರ ಕ್ಯಾರೆಕ್ಟ್ರೇ ಹಂಗೆ, ಆ ಡೈರೆಕ್ಷನ್ನೇ ಹಂಗೆ, ಗುರಿನೇ ಹಂಗೆ ಅವ್ರದ್ದು. ಏನು ಹೇಳಿದ್ದಾರೆ ಅವಾಗ ಆ ಬಡ್ಜೆಟಲ್ಲಿ? 95-96 ಬಡ್ಜೆಟ್ಟು ಸಿದ್ದರಾಮಯ್ಯನವರು. 23ನೇ ಪ್ಯಾರಾ, 10ನೇ ಹಣಕಾಸು ಆಯೋಗ ಸಂವಿಧಾನದ ತಿದ್ದುಪಡಿ ಮೂಲಕ 96-97ರಲ್ಲಿ ಜಾರಿಗೆ ಬರುವಂತೆ ಕೇಂದ್ರ ಸರ್ಕಾರ ಒಟ್ಟು ತೆರಿಗೆಗಳ ಆದಾಯವನ್ನು 29% ರಾಜ್ಯ ಸರ್ಕಾರಕ್ಕೆ ವರ್ಗಾಯಿಸಲು ಶಿಫಾರಸು ಮಾಡಿದೆ. ಈ ರೀತಿ ನಿಗದಿತ ಪಾಲನ್ನು ವರ್ಗಾಯಿಸುವ ವಿಧಾನವನ್ನು